ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹಾಗೂ ರಾಮುಲುಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿದ ಪ್ರಕರಣ ಸಂಬಂಧ ಇದೊಂದು ಉದ್ದೇಶಪೂರ್ವಕವಾಗಿ ನಡೆದಿರೋ ಘಟನೆ ಅಂತ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಈಗಾಗಲೇ ನಿನ್ನೆ ಪೊಲೀಸರು 8 ಜನರನ್ನ ಬಂಧಿಸಿದ್ದಾರೆ. ಆದರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರೋದು. ಭಯದ ವಾತಾವರಣ ಸೃಷ್ಟಿ ಮಾಡುವ ಉದ್ದೇಶ ಇದೆ. ಮನೆಗೆ ಬೆಂಕಿ ಬಿದ್ದಾಗ ನಮ್ಮ ಸೆಕ್ಯೂರಿಟಿ ಬಂದು ವಿಡಿಯೋ ಮಾಡಿದ್ದಾರೆ. ನಾವೇನು ವಿಡಿಯೋ ಮಾಡಿ ಕೊಟ್ಟಿದ್ದೆವೋ ಅದರಲ್ಲಿದ್ದ ಹುಡುಗರನ್ನ ಹಿಡಿದಿದ್ದಾರೆ. ಆದರೆ ವಿಡಿಯೋ ಮಾಡಿದ್ದು ಅವರೆಲ್ಲ ಹೈಲಿ ಎಜುಕೇಟೆಡ್ ಹುಡುಗರು. ಅಪ್ರಾಪ್ತರನ್ನ ಬಂಧಿಸಿದ್ದಾರೆ. ಓಡಿ ಹೋದವರನ್ನ ಪೊಲೀಸರು ಬಂಧಿಸಿಲ್ಲ ಅಂತ ಜನಾರ್ದನ ರೆಡ್ಡಿ ಕಿಡಿಕಾರಿದ್ದಾರೆ. ಖಂಡಿತವಾಗಲು ಇದು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ನಿಮಗೆ ಸ್ಪಷ್ಟವಾಗಿ ಆ ಬೈಕಲ್ಲಿ ಒಂದು 6 ಮಂದಿ ಆಲ್ರೆಡಿ ಕಾಲುವೆ ಮೇಲೇ ಇದ್ರಂತೆ. ಇವರು ಈ 12 ಮಂದಿ ನೋಡಿದ್ರಲ್ಲ, 8 ಮಂದಿ ವಿಡಿಯೋದಲ್ಲಿ ಸರಿಯಾಗಿರುವಂಥದ್ದು ಅಷ್ಟೇ. ಕರೆಕ್ಟಾಗಿ ಆ 8 ಮಂದಿನ ಮಾತ್ರ ಬಂಧನ ಮಾಡಿದ್ದಾರೆ ಅಷ್ಟೇ. ಖಂಡಿತವಾಗ್ಲೂ 100ಕ್ಕೆ 100 ನೋಡಿ. ಬಗ್ಗೆ ಪೆಟ್ರೋಲು ಡೀಸೆಲ್ಲು ಬಳಸಿದ್ದೇನೆ ಅಷ್ಟೊಂದು ಬಿಲ್ಡಿಂಗನ್ನು ಕಂಪ್ಲೀಟ್ ಆ ರೀತಿ ಸುಟ್ಟೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿಗರೇಟ್ ಸೇದೋದ್ರಿಂದ ಅಲ್ಲಿ ಏನೋ ಒಂದು ಕೆಳಗಡೆ ಅವರು ಸಪೋಸ್ ಅವನು ಸಿಗರೇಟ್ ಸೇದ ಅವನು ಕೆಳಗಡೆ ಆಗ್ತಾನೆ ಅಂದರೆ, ನನಗೊಂದು ಉದಾಹರಣೆ ನಾನು ಹೇಳ್ತೇನೆ. ಎಷ್ಟೋ ಮಂದಿ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಸಿಗರೇಟ್ ಕುಡಿಯುವಂಥವ್ರು ಭಾಳ ಮಂದಿ ಇರ್ತಾರೆ. ಸಿಗರೇಟ್ ಕುಡಿದು ಅವನು ಸಿಗರೇಟೆಲ್ಲ ಕಂಪ್ಲೀಟ್ ಆದಮೇಲೆ ಅವನು ಕೆಳಗಡೆ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಲಾಗಿದೆ. ಬಳಿಕ ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ. ಆದರೆ ಈಗ ನಿಧಿಯನ್ನ ಸರ್ಕಾರಕ್ಕೆ ನೀಡಿದ್ದ ಕಸ್ತೂರೆಬ್ಬ ಕುಟುಂಬದಲ್ಲಿ ಬಿರುಕು ಉಂಟಾಗಿದೆ. ನಿಧಿ ಸಿಕ್ಕ ನಂತರ ಕಸ್ತೂರೆಬ್ಬ ಕುಟುಂಬ ಅತ್ತೆಯನ್ನೇ ಮರೆತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಪ್ರಜ್ವಲ್ ಕುಟುಂಬಕ್ಕೆ ಸನ್ಮಾನ ಮಾಡಲಾಯಿತು. ಈ ವೇಳೆ ಕಸ್ತೂರೆಬ್ಬ ಮಗ ಪ್ರಜ್ವಲ್, ತಾಯಿ ಗಿರಿಜವ್ವ ಜೊತೆ ಸನ್ಮಾನ ಸ್ವೀಕರಿಸಿದ್ದು ಅತ್ತೆಯನ್ನೇ ಕಡೆಗಣಿಸಿದ್ದಕ್ಕೆ ಅತ್ತೆ ಬಸಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ಪರಿಹಾರ ಬೇಡ, ಗೌರವ ಕೊಡಿ ಎಂದ ಬಸಮ್ಮ ಅಳಲು ತೋಡಿಕೊಂಡಿದ್ದಾರೆ. ಅದೇನು ಸಮಸ್ಯೆ ರೀ, ನಮ್ಮದು ಮೊದಲಾಗಿನ ಮನೆ ರೀ. ಅದು ನಮ್ಮ ಮಗ್ಗ ಹಿಡಿದು ಕೊಟ್ಟಿವ್ರಿ. ಅವರೇ ಹಿಡ್ಕೊಂಡಿದ್ದರು ಬಿಡ್ರಿ. ಅವರೇ ಹಿಡ್ಕೊಂಡಿದ್ರು. ನಮ್ಮ ಮನೆಯವರು ನಾನು ಹಿಡ್ಕೊತೀನಿ ಅಂದ್ರಿ. ಇಲ್ಲಪ್ಪ ನಾ ಹಿಡ್ಕೊಂತೀನಿ. ಯಾರು ಹಿಡ್ಕೊಂಡ್ರೆ ಆಟ ಐತಪ್ಪ ಹಿಡ್ಕೊರಿ ಅಂತ ಅಂದ್ರಿ ನಮ್ಮ ಮನೆಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.